ಕಣ್ಮುಂದೆ ಗುರಿ, ಬೆನ್ನಿಂದೆ ಗುರು ಇದ್ರೆ ಏನು ಬೇಕಾದ್ರೂ ಸಾಧಿಸಬಹುದು. ಹೌದು, ಸಾಧಿಸೋ ಛಲ ಹೊಂದಿದ್ರೆ ಸಾಧನೆ ಅಂಗೈ ಸಾಧನವಾಗುತ್ತೆ. ಸಾಧನೆಯ ಹಾದಿಯಲ್ಲಿ ಅಚ್ಚಳಿಯದ ನೆನಪುಗಳು ಉಳಿದಿರುತ್ತೆ. ನೆನಪುಗಳೊಂದಿಗೆ ಸಾಧನೆಯ ಮೆಟ್ಟಿಲು ಹತ್ತಿದವರು ಹಲವರು. ಯಾವುದೇ ವ್ಯಕ್ತಿಯ ಸಾಧನೆಯ ಹಿಂದೆ 1000 ಕಾಲಕ್ಕೂ ಸವೆಯದ ಸಾವಿರಾರು ನೆನಪುಗಳಿರುತ್ತವೆ. ಏನೋ ಒಂದು ತೊರೆದ ನೆನಪು, ಮತ್ಯಾವುದನ್ನೋ ಪಡೆದ ನೆನಪು, ಹೀಗೆ ಎದೆಯಾಳದಲ್ಲಿ ಬಚ್ಚಿಟ್ಟುಕೊಂಡಿರುವ ಅಚ್ಚಳಿಯದ 101 ನೆನಪು. ಇದೇ ಪಯಣ. ಸ್ಯಾಂಡಲ್ವುಡ್ನಲ್ಲಿ ತಾಜ್ ಮಹಲ್ ಕಟ್ಟಿ, ಪ್ರೇಮ್ ಕಹಾನಿ ಬರೆದು ಮೈಲಾರಿ ಕೈಗೆ ಮಚ್ಚು ಕೊಟ್ಟು ಮತ್ತೆ ಪ್ರೀತಿಯ ಚಾರ್ಮಿನಾರ್ ನಿರ್ಮಿಸಿದ ಈ ನಿರ್ದೇಶಕ ಈಗ ಪಕ್ಕದ ಟಾಲಿವುಡ್ ಮತ್ತು ಬಾಲಿವುಡ್ಗೂ ಬಲಗಾಲಿಟ್ಟು ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ದಾರೆ. ನನ್ನ ಎದೆಯ ಗೋಡೆ ಮೇಲೆ ಈ ಸಿಂಪಲ್ ಸೂಪರ್ ಡೈರೆಕ್ಟರ್ ನೆನಪಿನಂಗಳದಲ್ಲಿ ಅಡ್ಡಾಡಿ ಬರೋಣ ಬನ್ನಿ. ಬರೆದ ಓಲೆ ಇದು ಕೇಶವಾರ. ಕೇಶವಾರ ನಮ್ಮ ತಂದೆ ಬಂದು ಮಾಮೂಲಿ ಒಬ್ಬ ಫಾರ್ಮರ್. ನಮ್ಮ ತಂದೆ 2-3 ಎಕರೆ ಜಮೀನು ಇತ್ತು, ನೀರಾವರಿ ಇಲ್ಲ. ನಮ್ಮೂರೆಲ್ಲ ಆಲ್ಮೋಸ್ಟ್ ರೇಷ್ಮೆ ಬೆಳೆಯೋದು, ಗೂಡು ಬೆಳೆಯೋದು ನಮ್ಮ ಕೆಲಸ. ಸೊ ಆಲ್ಮೋಸ್ಟ್ ಅದು ರಕ್ತಗತವಾಗಿ ನಮಗೂ ಕೂಡ ಅಪ್ಪನ ಜೊತೆ ಮಾಡ್ತಾ ಈ ಕೃಷಿ ಅನ್ನೋದು, ಆಲೂಗಡ್ಡೆ ಬೆಳೀತಿದ್ವಿ, ಕಲ್ಲಂಗಡಿ ಬೆಳೀತಿದ್ವಿ, ಈರುಳ್ಳಿ ಬೆಳೀತಿದ್ವಿ. ಸೊ ಸಾಕಷ್ಟು ಈ ಥರ ಪಪ್ಪಾಯ ಎಲ್ಲ ಬೆಳೆಗಳನ್ನ ಬೆಳೀತಿದ್ವಿ. ಅದರಲ್ಲೂ ಫಸ್ಟ್ ಸ್ಟಾರ್ಟಿಂಗ್ ನಾವು ಚಿಕ್ಕ ಮಕ್ಕಳಿದ್ದಾಗ ನೀರಾವರಿ ಇತ್ತು. ನೀರಾವರಿ ಅಂದರೆ ಬಾವಿಯಲ್ಲಿ ನೀರು ಬರ್ತಿತ್ತು. ಸೊ ಆವಾಗ ಬೆಳೆಗಳು ಬೆಳೀತಿದ್ವಿ. ಫಸ್ಟ್ ನನ್ನನ್ನು ಇಂಗ್ಲೀಷ್ ಮೀಡಿಯಮ್ಗೆ ಸೇರಿಸಿದ್ರು ಶಿಡ್ಲಘಟ್ಟದಲ್ಲಿ. ನಮ್ಮೂರಲ್ಲಿ ಗೌರ್ಮೆಂಟ್ ಸ್ಕೂಲ್ ಇದ್ದರೂ ಕೂಡ ಶಿಡ್ಲಘಟ್ಟದಲ್ಲಿ ಒಂದು ಕಾನ್ವೆಂಟ್, ಶ್ರೀ ಸರಸ್ವತಿ ಕಾನ್ವೆಂಟ್ ಅಂತ, ನಮ್ಮ ಅಕ್ಕನಿಗೆ ನನಗಿಬ್ಬರಿಗೂ ಇಂಗ್ಲೀಷ್ ಮೀಡಿಯಮ್ಗೆ ಸೇರಿಸಿದ್ರು. ಸೊ ಒಂದು 5-6 ಕಿಲೋಮೀಟ್ರ್ ಆಗುತ್ತೆ. ಸೊ ಒಂದು 2 ಕಿಲೋಮೀಟ್ರ್ ನಾವು ನಡ್ಕೊಂಡು ಹೋಗಬೇಕು. ಹೊಸೂಡ್ಯ ಅಂತ ಊರು ಬರುತ್ತೆ, ಹೊಸೂಡ್ಯ ಹತ್ರ ಬಸ್ ಹತ್ತಬೇಕು. ಅಲ್ಲಿಂದ ಒಂದು 5 ಕಿಲೋಮೀಟ್ರ್ ಟೌನ್ಗೆ ಹೋಗಬೇಕು, ಅಲ್ಲಿಂದ 2 ಕಿಲೋಮೀಟ್ರ್ ನಡಿಬೇಕು ನಮ್ಮ ಸ್ಕೂಲ್. ಈ ಥರದ್ದು ಸ್ಟಾರ್ಟಿಂಗ್ ಡೇಸಲ್ಲಿ ನಮ್ಮಪ್ಪ ನಮ್ಗೆ ಹೇಗೆ ಮಾಡ್ತಿದ್ರು ಅಂತಂದರೆ, ಇಡೀ ಊರಲ್ಲಿ ಓದಿಸೋದೇ ಕಡಿಮೆ ಅಂಥದ್ರಲ್ಲಿ ನಮ್ಮಪ್ಪ ನಮ್ಮ ಅಕ್ಕನ್ನ, ನನ್ನ ತಮ್ಮನ್ನ 3 ಜನನೂ ಒಂದು ಸೈಕಲ್ ಮೇಲೆ ಒಂದು 6 ಕಿಲೋಮೀಟ್ರ್ ನಮ್ಮ ಮನೆಯಿಂದ ಸ್ಕೂಲ್ಗೆ 6-7 ಕಿಲೋಮೀಟ್ರ್ ಆಗುತ್ತೆ, ಸ್ಕೂಲ್ ಹತ್ತಿರಕ್ಕೆ ಸೈಕಲ್ ತುಳ್ಕೊಂಡು ಹೋಗ್ತಾಯಿದ್ರು. ಚಂದ್ರು ಅಪ್ಪನಿಗೆ ಮಗನನ್ನ ಇಂಜಿನಿಯರಿಂಗ್ ಮಾಡಿಸ್ಬೇಕೆಂಬ ದೊಡ್ಡ ಆಸೆ. ಆದ್ರೆ ಏನ್ ಮಾಡೋದು, ಚಂದ್ರುವಿಗೆ ಸಿನಿಮಾ ಕಡೆನೇ ಹುಚ್ಚು. ಸಿನಿಮಾ ಮೇಲೆ ಹುಚ್ಚು ಹೊರತು ಅವನಿನ್ನೇನು ಮೇಲೆ ಹುಚ್ಚಿಲ್ಲ. ತಂದೆಯವರಿಗೆ ಒಂದು ತುಂಬ ಆಸೆ. ನಾನು ಚಿಕ್ಕಂದಿಂದ ಕಂಡಿದ್ದು ನನ್ನ ಪಾಲಿನ ಹೀರೋ ಅಂದರೆ ನಮ್ಮಪ್ಪ. ಸೊ ಈಗ ಹೇಳ್ತಾ ಇದ್ದೀನಿ ಮಾತನ್ನ, ಇದೇ ಮಾತು ನನ್ನ PUC ದಿನಗಳಿಗೆ ಹೋದರೆ ನನ್ನ ಪಾಲಿನ ವಿಲನ್ ನಮ್ಮಪ್ಪ. ನಾವು ಭಾರಿ ಹೊಡೆದು ಕೆಮಿಸ್ಟ್ರಿ ಎಕ್ಸಾಮ್ ದಿವಸ ಅವ್ನು ನಂದಿ ಬೆಟ್ಟಕ್ಕೆ ಶೂಟಿಂಗ್ ಹೋದ್ನಲ್ಲ, ಎಕ್ಸಾಮ್ ಬಿಟ್ಟು ತಮ್ಮಂದಿರು ಒಳ್ಳೆ ಡಾಕ್ಟ್ರು ಇಂಜಿನಿಯರ್ ಮಾಡಬೇಕು ಅಂತ ನಾನಿದ್ರೆ ಅವ್ನು ಶೂಟಿಂಗ್ ಬಿಟ್ಟು ಶೂಟಿಂಗ್ ಹೋಗ್ಬಿಟ್ಟು ಎಕ್ಸಾಮ್ ಹೋಗಿಲ್ಲ. ಅವತ್ತು ತಗೊಂಡೋಗಿ ಮೇಲೆಯಿಂದ ನೆಲಕ್ಕೆ ಹಾಕ್ಬಿಡ್ಬೇಕು ಅಂತ ತಗೊಂಡೋದೆ, ಇನ್ನಿನ್ನು ಇರಬಾರ್ದು ಅಂತ. ಅವ್ರ ತಾಯಿ ಬಂದು ಇಟ್ಕೊಂಡ್ರು, ಅವತ್ತು ಉಳಿಸಿದ್ರು. ಇಲ್ಲ ಅದ್ರ ಮೇಲಿಂದ ಆಗ್ಬಿಡಿ. ನಾನು ಅಷ್ಟೊಂದು ಕಷ್ಟಪಟ್ಟು ನಾನು ಓದಿಸ್ಬೇಕು, ಡಾಕ್ಟ್ರು ಇಂಜಿನಿಯರ್ ಮಾಡಬೇಕು ಅಂದರೆ ಇವನು ಕೆಮಿಸ್ಟ್ರಿ ಎಕ್ಸಾಮ್ ದಿವಸ ಹೋಗ್ದಿದ್ರೆ ನನಗೆ ಎಷ್ಟು ನೋವಾಗ್ತದೆ ಹೇಳು. ಕನ್ನಡದ ಮೇಲೆ, ಸಾಹಿತ್ಯದ ಮೇಲೆ ಎಲ್ಲೋ ಒಂದು ಕಡೆ ಆಗಲೇ ಆಸಕ್ತಿ ಬಂದಿತ್ತು ನನಗೆ. ಈ ಹಾಡುಗಳನ್ನು, ಆಮೇಲೆ ಕವನಗಳನ್ನು,
ನಿಸಾರ್ ಅಹಮದರ ಕವನಗಳನ್ನು, ಚುಟುಕುಗಳನ್ನು ಇವೆಲ್ಲ ಓದ್ತಾ ನನಗೆ ವಿಶೇಷವಾದ ಅದ್ರ ಬಗ್ಗೆ ಜ್ಞಾನ ಬಂದು ಆಗಲೇ ನಾನು ಮಾಸ್ಟರ್ಗಳಿಗೆ ಹೇಳ್ತಿದ್ದೆ, ನಾನೇ ಬರೆಯೋದಕ್ಕೆ ಟ್ರೈ ಮಾಡ್ತಿದ್ದೆ. ಸೊ ನಮ್ಮ ಮಾಸ್ಟರ್ ಶಬಾಷ್ ಅಂತಂದಾಗ ಅಥವಾ ಗುಡ್ ಅಂತಂದಾಗ ನನಗಿರೋ ಒಂದು ಚೂರು ಎನ್ಕರೇಜ್ಮೆಂಟ್ ಸಿಗೋದು. ನನಗೆ ಕವನಗಳನ್ನು ತೋರಿಸಿದ್ದ, ಆ ಕವನಗಳನ್ನು ತೋರಿಸಿದಾಗ ಈತನಲ್ಲಿ ಇಷ್ಟೊಂದು ಒಂದು ಚಾಕುಚಕ್ಯತೆ ಮತ್ತು ಈತನಲ್ಲಿ ಒಂದು ಕಲ್ಪನಾ ಮನೋಭಾವನೆ ಇದೆ ಅಂತ ನನಗೆ ಬಹಳ ಆಶ್ಚರ್ಯ ಆಯಿತು. ಮನೆಯಲ್ಲಿ ಕಡುಬಡತನ, ಒಪ್ಪತ್ತಿನ ಊಟಕ್ಕೂ ಕಷ್ಟ ಅನ್ನೋ ಪರಿಸ್ಥಿತಿ. ಆಗ ಚಂದ್ರು ತಾತ ಒಂದು ಮಾತನ್ನ ಹೇಳುತ್ತಿದ್ರಂತೆ. ಒಟ್ಟು ತುಂಬ ಮುದ್ದೆ ಬಾಯಿ ತುಂಬ ಅನ್ನ ಅಂತ. ಇದು ನಮ್ಮ ಮನೇಲಿ ಯಾವಾಗಲೂ ಹೇಳ್ತಿದ್ದು, ನಮ್ಮ ತಾತ ಹೇಳ್ತಿದ್ದ ಡೈಲಾಗು. ನಾವು ಅನ್ನ ಕೇಳಿದ್ರೆ ನೋಡಪ್ಪ ಒಟ್ಟು ತುಂಬ ಹಿಟ್ಟು ತಿನ್ನಬೇಕು, ಬಾಯಿ ತುಂಬ ಅನ್ನ ತಿಂದು ಹೋಗ್ತಾ ಇರಬೇಕು ಅಂತ. ಸೊ ನಮಗೆ ಎಷ್ಟೋ ದಿನಗಳು ನಮ್ಮ ಮನೆಯಲ್ಲಿ ಮುದ್ದೆ ಹಾಕಿ ಕಳಿಸೋರು ಬಾಕ್ಸ್ಗೆ. ಎಲ್ಲರೂ ಅನ್ನ ತಂದಿರೋರು. ನಮಗೆ ನಾಚಿಕೆ ಆಗಲೇ ಪ್ರೆಸ್ಟೇಜ್ ಪ್ರಶ್ನೆ ನನಗೆ ಯಾವಾಗ 5th 6th ಆ ಮುದ್ದೆನ ತಿನ್ಬೇಕಲ್ಲ ಎಲ್ಲರ ಮುಂದೆ, ಎಲ್ಲ ನಗ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲರನ್ನೂ ಬಿಟ್ಟು ದೂರ ಹೋಗಿ ಮುದ್ದೆ ತಿನ್ಬಿಟ್ಟು ಬರ್ತಿದ್ವಿ. ಸೊ ಈ ಥರದ ದಿನಗಳಲ್ಲಿ ನಮ್ಮ ಅಪ್ಪ ತುಂಬಾ ಕಷ್ಟಪಟ್ಟಿದ್ರಿಲ್ಲ ಅಂತ ಹೇಳಬಾರ್ದು, ತುಂಬ ಕಷ್ಟಪಟ್ಟು ಓದಿಸಿದ್ರು. ತಾತ ಅಜ್ಜಿ ಅಂದ್ರೆ ಚಂದ್ರುಗೆ ಪಂಚಪ್ರಾಣ. ನಮ್ಮ ತಾತ ಅವ್ರ ಸಮಾಧಿ. ಆ್ಯಕ್ಚುಲಿ ಇವತ್ತು ನಾನು ಏನೇ ಆಗಿದ್ದೀನಿ ಅಂತಂದ್ರೆ ಅದಕ್ಕೆಲ್ಲ ಇನ್ಸ್ಪಿರೇಷನ್ನು ನಮ್ಮ ತಾತ ಅವರು. ನಮ್ಮ ತಾತ ಒಂದು ಅಕ್ಷರ ಕೂಡ ಓದಿಲ್ಲ. ಕುರಿ ಊರೆಲ್ಲ ಸುತ್ತು ರಾಜ್ಯ ಫುಲ್ ಸುತ್ತೋರು. ಕುರಿ ಉಣ್ಣೆ ಕಟ್ ಮಾಡಿ ಅದನ್ನು ತಂದು ನೂಲು ಮಾಡಿ ಒಂದು ಕಂಬಳಿ ಮಾಡಿ ಕಂಬಳಿನ ಮಾರಿ ನಮ್ಮಪ್ಪನ್ನ ಓದಿಸಿ ಆ ಥರ ಬೆಳೆದು ಬಂದಂಥವ್ರು. ಅವ್ರು ಆಚೆ ಒಂದು ಗುಡಿಸ್ಲು ಮನೇಲಿ ಬದುಕಂಥವ್ರು. ಆ ಬರಲ್ಲ, ಸಿಗ್ನೇಚರ್ ಮಾಡೋಕ್ಕೆ ಬರಲ್ಲ. ಎಷ್ಟು ಕೋಟಿದು ಬೇಕಾದ್ರೂ ಪಟ್ಟಂತ ಬಾಯಲ್ಲಿ ಲೆಕ್ಕ ಹೇಳೋರು. 20 × 1000 ಎಷ್ಟು, 20 × 956 ಎಷ್ಟು ಅಂತ ತಪ್ಪಂತ ಹೇಳೋರು. ಆ ಥರ ಒಂದು ಗಣಿತದಲ್ಲಿ ವಿಶೇಷವಾದ ಜ್ಞಾನ ಇರ್ತಕ್ಕಂಥ ಇದ್ದಿದ್ದ ವ್ಯಕ್ತಿ ನಮ್ಮ ತಾತ. ಆಮೇಲೆ ಇವತ್ತು ನಾನು ಏನು ಸಿನಿಮಾಗಳು ಮಾಡಿದ್ದೀನೋ ಅದೆಲ್ಲ ನಮ್ಮ ತಾತ ನನಗೆ ಹೇಳ್ತಿರ್ತಕ್ಕಂಥ ಲೈನ್ಗಳು ಇವೆಲ್ಲ. ನನ್ನ ಕ್ಷಮಿಸ್ಬಿಡಪ್ಪ, ಕ್ಷಮಿಸ್ಬಿಡು. ಒಂಚೂರು ಕ್ಷಮೆ ಇಲ್ಲವೇ ನಿನ್ನೋರೆ ನಿನಗಿಲ್ಲವೇ. ಕುರಿಗಳಿಗೆ ಏನು ಹಾಕಿದ್ದೆ? ಮೇವು ಏನದು? ಮೇವು ಮೇವು. ಮತ್ತೆ ಏನು ಸಮಾಚಾರ? ಏನು ಸಮಾಚಾರ ಹೇಳು, ಏನು ಹೇಳ್ತೀವಿ? ನಮ್ಮ ಅಜ್ಜಿ ಇವರು. ನಾವೆಲ್ಲ ಪ್ರೀತಿಯಿಂದ ಹೀರೋಯಿನ್ ಅಂತ ಕರಿತೀವಿ. ಚಂದಾಗೋದು ಏಕಿತ ಊರಿಗೆ ಬರೋವಾಗ ಬೆಂಗಳೂರಿನಾಗ 10 ರೂಪಾಯಿಗೆಲ್ಲ ಕ್ಯಾರ್ಗಳು ಸಿಗ್ತಾವಂತೆ. ತಕ ಬರ್ತೀಯ ಮಗ. ತೋಟಕ್ಕೆ ಹೋಗವಾಗ ಕೋಲ್ಗಳೆಲ್ಲ ಕಾಲಕ್ಕೆ ಕುಸ್ತವೆ ಮಗ. ಮರೀತೆ ತಕೊಂಬರ್ತೀಯ ಮಗ. ಚಪ್ಪಲಿ ಇಲ್ಲಮ್ಮ 10 ರೂಪಾಯಿ ಬೆಂಗಳೂರಾಗ ಅದು ಸಿಗ್ತಾವಂತೆ ತಗೋಬಾ ಅಂತ ಹೇಳಿದ್ರಲ್ಲ, ಇವ್ರದೇ ಸೀನ್ ಅದು. ಸೊ ಇದೇ ತರ ಇವ್ರು ಹೆಂಗೆ ಹೇಳೋದು ಹಂಗಂಗೆ ಬರ್ಕೊಂಡು ಮಾಡಿದ್ದೀನಿ ಅಲ್ಲಿ. ನನಗೆ ಈ ಮಾರ್ಕೆಟಲ್ಲಿ ಬಸ್ ಮಿಸ್ ಆಗಿ ಒಂದು ಕೆಟ್ಟ ಇನ್ಸಿಡೆಂಟ್ ನಡೆದು ಬಿಡ್ತು. ನನ್ನ ಫ್ರೆಂಡ್ಸ್ ಎಲ್ಲ ನನ್ನನ್ನು ಡೈರೆಕ್ಟರ್ ಅಂತ ಕರೆಯೋರು. ಯಾಕಂದರೆ ಸಿನಿಮಾ ಹುಚ್ಚಿತ್ತು. ಸಿನಿಮಾಗಳು ನೋಡಿಲ್ಲ ನಾನು, ಸಿನಿಮಾ ಹುಚ್ಚಿತ್ತು. ಡೈರೆಕ್ಟ್ರೇ ಮೋಸ್ಟ್ ಪ್ರಾಬ್ಲಿ ನಮ್ಮ ರಾಜ ಎಲ್ಲ ನನ್ನ ಡೈರೆಕ್ಟ್ರೇ ಅಂತ ಕರೆದಿದ್ದೆ. ನಾನು ಡೈರೆಕ್ಟರ್ ಆಗೋದಕ್ಕೆ ಪ್ರೇರಣೆ ಆಯಿತು ಅಂತಲೂ ಅನ್ಕೋತೀನಿ. ಇಲ್ಲಿ ಡೈರೆಕ್ಟರ್ ಅವ್ರಿಗೆ ಗೊತ್ತಾ ನಿಮಗೆ? NT ಜಯರಾಮ್ ರೆಡ್ಡಿ ಅಂತ ಒಬ್ಬ ದೊಡ್ಡ ಡೈರೆಕ್ಟರ್, ಸೀನಿಯರ್ ಡೈರೆಕ್ಟರ್, ಮಿಸ್ಟರ್ ಅಭಿಷೇಕ್, ರಂಜಿತಾ ಅಂತ ಸಿನಿಮಾಗಳು ಮಾಡಿರೋರು. ಈ ಡೈರೆಕ್ಟರ್ ಮನೆ ಹುಡುಕ್ತಾ ಒಂದು 2-3 ತಿಂಗಳಲ್ಲಿ ಸಿಕ್ಬಿಡ್ತು ಜಯರಾಮ್ ರೆಡ್ಡಿ ಡೈರೆಕ್ಟರ್ ಮನೆ ಇದು ಅಂತ. ಬರೀ ನಮ್ಮ ಜಯರಾಮ್ ರೆಡ್ಡಿ ಸರ್ನ ಪರಿಚಯ ಮಾಡ್ಕೊಳ್ಳೋದಕ್ಕೆ ದಿನ ಹೋಗೋದು, ಅವ್ರ ಮನೆ ನೋಡೋದು ಬರೋದು. ಒಂದ್ಸತಿ ಸಾರ್ ಇರ್ತಿರ್ಲಿಲ್ಲ, ಒಂದ್ಸತಿ ಇರೋರು. ಹಾಗೆ ನನ್ನ ಒಂದಷ್ಟು ಸರ್ಕಸ್ಗಳಲ್ಲಿ ಸಾರಿಗೆ ತುಂಬ 2 ವರ್ಷದಲ್ಲಿ ಸಾರಿಗೆ ತುಂಬ ಹತ್ರ ಆದೆ ನಾನು. ಸರಿ PUC ರಿಸಲ್ಟ್ ಬಂತು. ಹಂಗೂ ಹಿಂಗೂ ನನಗೆ PC ಬಿಟ್ಟು ಕೆಮಿಸ್ಟ್ರಿ ಬಿಟ್ಟು ಇನ್ನೆಲ್ಲ ಒಂದು 35ವರೆಗೂ ಕಷ್ಟಪಟ್ಟು ಅದು ಕಾಪಿ ಗೀಪಿ ಎಲ್ಲ ಮಾಡ್ಕೊಂಡು ಮಾಡಿಬಿಟ್ಟಿದ್ದೆ, ಪಾಸ್ ಮಾಡಿದ್ದೆ. ಇಂಗ್ಲೀಷ್ ಹೋಗಿತ್ತು,
ಕೆಮಿಸ್ಟ್ರಿ ಹೋಗಿತ್ತು. ಸರಿ ಆಯಿತು, ನಮ್ಮ ಅಪ್ಪಂಗೆ ಗೊತ್ತಾಯಿತು. ಇನ್ನು ಎಲ್ಲ 30-35 ಆ ಥರ ಇತ್ತು. ಡಿಸೈಡ್ ಆದರು ಅವರು. ಅಷ್ಟರೊಳಗಡೆ ನಮ್ಮ ಅಪ್ಪಂಗೂ ನಂಗೂ ಜಗಳ ಅಂದರೆ ಡೈಲಿ ಒದೆ ತಿನ್ನೋಂಥ ಹುಡುಗ ನಾನು. ಚಂದ್ರು ಚಿತ್ರದಲ್ಲಿ ಬರುವ ಸನ್ನಿವೇಶಗಳು ಹಲವು ವ್ಯಕ್ತಿಗಳ ರಿಯಲ್ ಕಹಾನಿ. ಸಿನಿಮಾದಲ್ಲಿ ಬಂದು ಹೋಗುವ ಕ್ಯಾರೆಕ್ಟರ್ಗಳನ್ನ ಚಂದ್ರು ತಮ್ಮ ರಿಯಲ್ ಲೈಫ್ನಲ್ಲಿ ಕಂಡಿದ್ದಾರೆ. ಆ ಸನ್ನಿವೇಶವನ್ನೇ ತೆರೆಯ ಮೇಲೆ ಕಲರ್ಫುಲ್ ಆಗಿ ತಂದಿದ್ದಾರೆ. ನಾನು ಎಷ್ಟೇ ಕೆಲಸ ಮಾಡಲಿ, ಏನೇ ಮಾಡಲಿ, ಪ್ರತಿದಿನ ನನಗೆ ಬೈಯೋದು. ಊಟ ಮಾಡ್ತಿದ್ರು ಕೂಡ ತಟ್ಟೆ ತೆಗೆದು ಕಿತ್ತು ಬಿಸಾಕೋದು. ಒಂದು ಫೈನ್ ಡೇ ಏನಾಗೋಯ್ತು, ತುಂಬ ಅತಿರೇಕ ಕೊಟ್ಟೋಯ್ತು. ನಮ್ಮಪ್ಪ ಊಟ ಮಾಡ್ತಾಯಿದ್ದೆ, ಬಂದ್ಬಿಟ್ಟು ಒಂಥರ ಮಾತಾಡ್ಬಿಟ್ರು, ನೋಡೋ ನಿನ್ನ ತಮ್ಮ ಹಾಗೆ ಹೀಗೆ ಅಂತ. ನನಗೂ ಜಗಳ ಹೋಯಿತು. ಸರಿ, ಒಂದು ಡಿಸೈಡ್ ತೊಗೊಂಡೆ ನಾನಾಗ. ಅವತ್ತು ಸಾಯಂಕಾಲ ಸರಿ ಎದುರು ಮಾತಾಡಿದ್ದೀನಿ. ಒಂದು ಸಾಯಂಕಾಲದಿಂದ ನಮ್ಮಪ್ಪ ಸುಮ್ಮನೆ ಬಿಡಲ್ಲ ಇನ್ನು. ಈ ಅಪ್ಪನ ಸವಾಸನೆ ಬೇಡ, ಇಷ್ಟು ದುಡಿತೀನಿ, ಇಷ್ಟು ಕಷ್ಟಪಡ್ತೀನಿ. ಕೋಪನೇ ಬಂತು. ಇಷ್ಟೆಲ್ಲ ಕಷ್ಟಪಟ್ಟರು ನಮ್ಮಪ್ಪ ಇವಾಗಲೂ ಹೊಡಿತಾರೆ, ಭಾಳ ಬಿಡು ಅಂತ ಹೇಳ್ಬಿಟ್ಟಿದ್ದೆ. ಭಯಪಟ್ಟು ಆ್ಯಕ್ಚುಲಿ ಅವತ್ತು ನಮ್ಮಪ್ಪಂಗೆ ಇವತ್ತು ಸಾಯಂಕಾಲದಿಂದ ನಮ್ಮಪ್ಪ ಸುಮ್ಮನೆ ಬಿಡಲ್ಲ ಅಂತೇಳಿ ಭಯಪಟ್ಟು ನಮ್ಮ ಚಿಕ್ಕಮ್ಮನ ಮಗ ಫ್ರೆಂಡ್ ಥರ ಅವ್ನು, ನನಗೆ ಸುಬ್ರಹ್ಮಣ್ಯ ಅಂತಿದ್ದಾನೆ. ಅವ್ನಿಗೇನಂತಂದರೆ ಅವನಿಗೂ ಆ ಕಷ್ಟ ಎಲ್ಲ ನೋಡ್ಬಿಟ್ಟು ಎಲ್ಲಾದರೂ ಹೋಟ್ಲಲ್ಲಿ ಸೇರ್ಕೊಂಬಿಡ, ನಾನು ಬೆಂಗಳೂರಿಗೆ ಹೋಗಿ ಅನ್ನೋ ಥರ ಅವನು ಇದಾಗೋಗಿದ್ದ. ಇಲ್ಲ, ನಾನು ಫಸ್ಟು ಸಿನಿಮಾ ಲ್ಯಾಂಡ್ಗೆ ಹೋಗಿ ಸೇರ್ಕೊಂಡ್ಬಿಡ್ತೀನಿ, ಆಮೇಲೆ ನಿನ್ನ ಕರಿತೀನಿ ಕಣೋ ಅಂದರೆ ಅವನು 50 ರೂಪಾಯಿ ಎತ್ಕೊಟ್ಟ. ಸ್ಟ್ರೈಟ್ ಜಯರಾಮ್ ರೆಡ್ಡಿ ಅವ್ರ ಮನೆಗೆ ಬಂದೆ. ಗುರುಗಳೇ ಅಂತಂದು, ಏನಂದ್ರೆ ಏನೋ ಅಂತಂದರೆ, ನಾನು ಮನೆ ಬಿಟ್ಟು ಬಂದುಬಿಟ್ಟಿದ್ದೀನಿ, ಇನ್ಮೇಲೆ ಏನೋ ಕೆಲಸ ಕೊಡಿ. ಏನೋ ತಮಾಷೆ ಆಡ್ತೀನೋ, ಮನೆ ಬಿಟ್ಟು ಬಂದುಬಿಡಿ ಅಂದರೆ ಏನು ಕೆಲಸ ಕೊಡಿ, ನೀವು ಲೈಟ್ ಗೀಟ್ ಎತ್ತೋದು ಏನನ್ನ ಕೊಡಿ, ಇನ್ನು ಮನೆಗೆ ಹೋಗಲ್ಲ ನಾನು, ಸಿನಿಮಾ ಲ್ಯಾಂಡಲ್ಲಿ ಇರ್ಬೇಕಷ್ಟೇ ನಾನು. ಏನು ಇನ್ನು ಒಳ್ಳೆ ಕೆಲಸ ಅಲ್ಲ ನೀನು, ಅಷ್ಟರೊಳಗೆ ನನ್ನ ಕತೆಗಳು ಕವನಗೆಲ್ಲ ಬರೀತಿದ್ನಲ್ಲ, ನೀನು ರೈಟ್ರ್ ಆಗ್ಬೋದು ನೋಡು, ಕೆಲಸ ಮಾಡು, ನಾನೇನು ನಿಂಗೆ ಇಲ್ಲಿ ಕೆಲಸ ಕೊಡಲಿ, ಒಂದು ನಂಬರ್ ಕೊಡ್ತೀನಪ್ಪ ನಿಂಗೆ ಹೆಲ್ಪು, ನೀನು ಹೋಗಿ ಜಾಯ್ನ್ ಆಗು ಅಂತಂದ್ರು. ಒಂದು ನಂಬರ್ ಕೊಟ್ಟರು, ಹೋಗಿ ಫೋನ್ ಮಾಡಿ ನಾನು ಹೇಳಿದ್ರೆ ಕೆಲಸ ಕೊಡ್ತಾರೆ ಅಂತ. ಸೀದಾ ಬೆಂಗಳೂರಿಗೆ ಬಂದೆ. ರಾಮಕೃಷ್ಣ ಆಶ್ರಮ ಹತ್ರ ಇಳ್ಕೊಂಡು ಫೋನ್ ಮಾಡಿ ಅಡ್ರೆಸ್ ತಿಳ್ಕೊಂಡು ರಾಮಕೃಷ್ಣ ಆಶ್ರಮ ಹತ್ರ ಇಳ್ಕೊಂಡೆ. ರವಿ ಮದ್ದೂರು ಅಂತ ಅಸೋಸಿಯೇಟ್ ಡೈರೆಕ್ಟರ್ ಬಂದರು. ರವಿ ಸರ್ ಅಂತ ನಂಬರ್ ತೋರಿಸಿದೆ. ಸುರೇಶ್ ಅವ್ರು ಇನ್ನೂ ಬಂದಿಲ್ಲ, ಒಂದು 2 ನಿಮಿಷ ಕೂತ್ಕೊಳ್ಳಪ್ಪ ಅಂದರು. ಕೂತಿದ್ದೀನಿ. ಸುರೇಶ್ ಸರ್ ಬಂದರು. ಸುರೇಶ್ ಸರ್ ಬಂದಿದ್ದ ತಕ್ಷಣ, ಸರ್ ಜಯರಾಮ್ ರೆಡ್ಡಿ ಅವ್ರು ಏನೋ ಕೆಲಸ ಕಳಿಸಿದ್ದಾರೆ ಅಂತ, ಹೇಗೆ ಕೆಲಸ ಮಾಡ್ತೀಯಾ ಅಂತಂದ್ರು. ಸರ್ ಏನಾದರೂ ಕೊಡಿ ಸರ್ ಅಂದರೆ. ರವಿ ಮದ್ದೂರು ಅವ್ರು ಕರ್ಕೊಂಡೋಗಿ ಹೋದರೆ ಒಬ್ಬರು ವೈಟ್ ಆ್ಯಂಡ್ ವೈಟ್ ಹಾಕ್ಕೊಂಡು ರಾಮ್ ಲಕ್ಷ್ಮಣ್ ಅಂತ ಬರಿತಾ ಇದ್ರು, ಡೈಲಾಗ್ಸ್ ಬರಿತಾ ಇದ್ರು. ಸರ್ ನಮಸ್ಕಾರ ಸರ್, ನಮಸ್ಕಾರ, ಕೂತ್ಕೊಳ್ಳಿ ಅಂತಂದ್ರು. ಕೂತ್ಕೊಂಡೆ. ಕ್ಯಾಸೆಟ್ ಹಾಕೊಂಡು ಸ್ವಲ್ಪ ಬರೀರಿ ಅಂತೇಳಿ ಕೊಟ್ಟರು. ಹಾಕ್ಕೊಂಡು ಅವ್ರು ಕೊಟ್ಟಿದ್ದು ಇಷ್ಟು ನಿಮಿಷದಲ್ಲಿ ಒಂದು 2 ಪೇಜ್ ಪಟ ಬರೆದೆ. ನೋಡಿದ್ರಿ, ಚೆನ್ನಾಗಿದೆ ರೀ ಹ್ಯಾಂಡ್ ರೈಟಿಂಗು. ಹಂಗೆ ಸುರೇಶ್ ಹಾಕೋದು, ಹೆಂಗಪ್ಪ ಹುಡುಗ ಅಂತಂದ್ರು. ಸರ್ ತುಂಬ ಚೆನ್ನಾಗಿದೆ ಹ್ಯಾಂಡ್ ರೈಟಿಂಗು, ಇಂಪ್ರೂವ್ ಆಗ್ತಾನೆ ಸರ್ ಅಂತಂದರು. ಇಂಪ್ರೂವ್ ಆಗ್ತಾನೆ ಸರ್ ಅಂತಂದರು. ಸರಿ ಇಟ್ಕೊ, ನಿನ್ನ ಶಿಷ್ಯ ಅವನು ಅಂತಂದರು. ಅವ್ರು ಸುರೇಶ್ ಅವರು ಇದೇ ಮಾತು, ನಿನ್ನ ಶಿಷ್ಯ ಇಟ್ಕೋ ಹಂಗಾದ್ರೆ ಅಂತಂದರು. ಒಂದು ಫೈನ್ ಡೇ, ಒಂದು 3-4 ತಿಂಗಳಾಯಿತು. ನನಗೇನು ಸಂಬಳ ಏನಿಲ್ಲ, ಮಾಮೂಲಿ ನನಗೆ ಅಯ್ಯೋ ಇದೇ ಸಾಕು ಕೆಲಸ ಅಂತ. ಅಷ್ಟೊಳಗಡೆ ನಮ್ಮಪ್ಪ ಅಲ್ಲಿ ಇಲ್ಲಿ ಹುಡುಕ್ತಾವ್ರೆ, ಎಲ್ಲೋದನ್ನ ಬಿಡು ಅನ್ನೋ ಥರದ್ದು ಹುಡುಕ್ತಾ ಇದ್ದಾರೆ. ಸೊ ನಾನು ಸಿಕ್ಕಿಲ್ಲ, ಎಲ್ಲಿದ್ದೀನಿ ಏನು ನನ್ನ ಕ್ಲೂ ಇಲ್ಲ. ಅದಾದಮೇಲೆ 3-4 ತಿಂಗಳು ಆದಮೇಲೆ ನನಗೆ ಈ ಮಾರ್ಕೆಟಲ್ಲಿ ಬಸ್ ಮಿಸ್ ಆಗಿ ಒಂದು ಕೆಟ್ಟ ಇನ್ಸಿಡೆಂಟ್ ನಡೆದುಬಿಡ್ತು. ಯಾರೋ ಹುಡುಗ ಇನ್ಶರ್ಟ್ ಮಾಡ್ಕೊಂಡು ನೀಟಾಗಿ ಬಂದು, ಬೆಂಗಳೂರೇ ಗೊತ್ತಿಲ್ಲ ನನಗೆ, ನೀಟಾಗಿ ಇಂತಿಂಥ ಬಸ್ಸೇ ಹತ್ತಬೇಕು ಅನ್ನೋಂಥ ಹುಡುಗ ನಾನು. ಬಂದರು, ಎಲ್ಲಿ ಹೋಗ್ಬೇಕು ಅಂತಂದ್ರು. ಸರ್ ಇಂಥ ಹರಿನಗರ ಕಾಸು, ಬಸ್ಸೆಲ್ಲ ಇವಾಗ ಸಿಗಲ್ಲಪ್ಪ ಅಂತಂದರು. ಈಗ ಸ್ಟೂಡೆಂಟ್ ಒಳ್ಳೆ ಸ್ಮಾರ್ಟ್ ಗೈ ಸ್ಟೂಡೆಂಟ್ ಥರ ಇದ್ದಾರೆ. ನನ್ನ ಕೆಲಸ ಮಾಡೋಣ, ಕಾಸು ಎಷ್ಟಿದೆ ಅಂತಂದರು. ನನ್ನ ಹತ್ರ 20 ರೂಪಾಯಿ ಇತ್ತು ಜೋಬಲ್ಲಿ. ಸರ್ 20 ರೂಪಾಯಿ ಇದೆ ಅಂದರೆ, ನೀನು 20 ಕೊಡು, ನಾನು 20 ಹಾಕ್ತೀನಿ, ಇಲ್ಲೊಂದು ರೂಮ್ ಮಾಡಿಬಿಡೋಣ, ಇಲ್ಲೇ ಮಲ್ಕೊಂಡಿದ್ದು ಬೆಳಗ್ಗೆ 5 ಗಂಟೆಗೆ ಬಸ್ ಬರ್ತೀನಿ ಅಂದರು. ನಾನು ಏನೋ ಭಯ ಆದರೂ ಒಂದು 2 ನಿಮಿಷ ನಿಂತು ಮಾತಾಡಿದ್ನಲ್ಲ ಪ್ಯಾಸೆಂಜರ್ ಜೊತೆ. 12 1 ಗಂಟೆ ಆಯ್ತು ಬಸ್ಸಿಲ್ಲ. ಕರ್ಕೊಂಡು ಹೋದ. ಇವತ್ತಿಗೂ ಆ ಜಾಗ ಹುಡುಕ್ತಾ ಇದ್ದೀನಿ, ಸಿಗ್ತಾಯಿಲ್ಲ ನನಗೆ. ಕರ್ಕೊಂಡು ಹೊಂದಿಗೆಲ್ಲ ಹೋದೆ. ಯಾವುದೋ ಒಂದು ಲಾಡ್ಜು ಕರ್ಕೊಂಡು ಹೋದ, ಚಿಕ್ಕ ಇಷ್ಟೇ ಜಾಗ, ಇಬ್ಬರು ಮಲ್ಕೊಳ್ಳೋಂಥ ಜಾಗ. ನನಗೆ 20 ರೂಪಾಯಿ ಇಸ್ಕೊಂಬಿಟ್ಟ. ಮಲಗಿದ್ದೀನಿ. ನಾನೇನು ಮಾಡಿದೆ, ಒಂದೇ ಶರ್ಟು ನೀಟಾಗಿ ಆ ಶರ್ಟ್ ತೆಗೆದು ಅಲ್ಲಿ ಹಾಕ್ಬಿಟ್ಟು ನೀಟಾಗಿ ಮಲ್ಕೊಂಡೆ. ಇವನು ಬಂದು ಮಲ್ಕೊಂಡ್ರೆ ಟಪ್ ಅಂತ ಬಂದ, ಒಂದು ಕೈ ಢಬಾರ್ ಅಂತ ನನ್ನ ಹೊಟ್ಟೆ ಮೇಲೆ ಹಾಕ್ತಾ. ಆಮೇಲೆ ಏನೋ ಭಯ ಶುರುವಾಯಿತು. ಬೆಂಗಳೂರಲ್ಲಿ ಕಳ್ಳರಿರ್ತಾರೆ, ಸಾಯಿಸ್ಬಿಡ್ತಾರೆ ಅನ್ನೋದು ನಮ್ಮೂರಲ್ಲಿ ಹೇಳಿ ಮಾತಾಡ್ತಿರೋ, ಅದೊಂದು ಚೂರು ನೆನಪಾಯ್ತು ನನಗೆ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಹಿಂಗೆ ಎದ್ಬಿಟ್ಟು ಹಿಂಗೆ ಫೇಸ್ ಟು ಫೇಸ್ ಹಿಂಗೆ ನೋಡ್ತಾ ಇದ್ದ. ಲೈಟಾಗಿ ಹಿಂಗೆ ನೋಡಿದೆ ನಾನು. ಡಿಸೈಡ್ ಆಗೋಯ್ತು, ಇವತ್ತು ನಾನು ಸಾಯಿಸಾಕ್ತಾನೆ, ಇನ್ನು ಮೋಸ್ಟ್ಲಿ ಕಣ್ಣಿಗೆನ್ನೆಲ್ಲ ಕೀಳೋನಿದ್ದಂಗಿದ್ದಾನೆ ಅಂತ ಭಯ ಶುರುವಾಗೋಯ್ತು ನನಗೆ. ಭಯ ಶುರುವಾದರೆ ಆದರೆ ಬುದ್ಧಿವಂತಿಕೆಯಿಂದ ಎದ್ದೋಗ್ಬೇಕು. ಆಮೇಲೆ ಚುಚ್ಚಿಟ್ರೆ ಮತ್ತೆ ಎದ್ದ. ಅವನೇನೋ ಮಾಡ್ತಿದ್ದಾನೆ. ಎದ್ದ, ನನ್ನ ಮುಖ ನೋಡ್ದ, ಮತ್ತು ಬ್ಯಾಗ್ ಒಂದು ನೆತ್ತಾಕಿ ಬ್ಯಾಗ್ ಹತ್ರ ಹೋದ. ಏನೋ ಜಿಪ್ ತೆಗೆದು ನಿಧಾನ ಜಿಪ್ ತೆಗೆದು ಹಿಂಗೆ ನಾನು ನೋಡ್ತಾನೆ. ಏನು ಮಾಡ್ತಾನೆ ಇವತ್ತು ನನಗೆ ಗೊತ್ತಿಲ್ಲ, ಅದೇನು ಮಾಡ್ತಾವನೆ ಅಂತ. ತೆಗ್ದ, ಅದೇನೋ ತೆಗೆದು ಮೆಲ್ಲಿಗೆ ಬಂದು ಮಲ್ಕೊಂಡ. ನಾನು ಸಾಯಿಸಾಕ್ತಾನೆ, ಚಾಕು ಗೀಕು ತಂದವನೇನೋ ಸಾಯಿಸಾಕ್ತಾನೆ ಅಂತ ಹೇಳ್ಬಿಟ್ಟು ಮೆಲ್ಲಿಗೆ ಕಂಡುಬಿಟ್ಟೆ. ಅದಕ್ಕೆ ಮುಂಚೆ ಒಂದು ಬಾತ್ರೂಮ್ಗೆ ಹೋಗಿ ಬಂದ. ಸರ್ ಬಾತ್ರೂಮ್ ಹೇಳಿ ಸರ್ ಮಟ್ಟಕ್ಕದ ಅವ್ನು ಮಲಗೋತ್ರ ಆ್ಯಕ್ಟ್ ಮಾಡಿ ಪಕ್ಕದಲ್ಲಿ ಲೆಫ್ಟಲ್ಲಿ ಅಂದ. ನಿಧಾನಗೆದ್ದೆ. ಎದ್ಬಿಟ್ಟು ಬ್ಯಾಗು ಶರ್ಟು ಹಿಡ್ಕೊಂಡು ಓಡಾಗಿ ಟಮಾರ್ ಅಂತ ಲಾಕ್ ಹಾಕಿದೆ. ಅವ್ನು ಎಳಿತಾ ಇದ್ದಾನೆ, ಜೋರಾಗಿ ಓಡೋದ್ರೆ ಕೆಳಗಡೆ ಒಂದು 3rd ಫ್ಲೋರ್ಗೆ ಬಂದರೆ ಅವನು ಒಬ್ಬ ರಿಸೆಪ್ಷನಿಂದ, ಅಣ್ಣ ಹಿಂಗೆಲ್ಲ ಮಾಡ್ದೆ ಅಣ್ಣ ಅಂದ. ಅವ್ನು ಮೇಲೆ ಕಿರ್ಚ್ಕೋತಾ ಇದ್ದಾನೆ. ಅದು ಒಳ್ಳೆ ಭಯಂಕರವಾಗಿದೆ ಬಿಡಿ ಅದು ಜಾಗ. ಸೊ ಅವನು, ನೋಡಪ್ಪ ಹಿಂಗೆಲ್ಲ ಬರಬಾರ್ದು ಪಾಪ, ಹಳ್ಳಿಯವ್ರು ಬಂದುಬಿಡ್ತೀರ ನೀವು, ಮೊನ್ನೆ ಪಕ್ಕದ ಲಾಡ್ಜಲ್ಲಿ ಒಂದು ಮಾಡ್ರಾಯ್ತು, ಅದಾಯಿತು ಇದಾಯಿತು ಅಂತ ಅವ್ನು ಬೇರೆ ಎದುರಿಸ್ದ. ಅವನು ಕಾಕತಾಳೀಯವಾಗಿ ಗೌರಿಬಿದನೂರು ಅವನು. ಸೊ ಒಂದು ಕೆಲಸ ಮಾಡು ಅಂತೇಳಿ ಮೆಟ್ಟಿಲು ಕೆಳಗಡೆ ಅವ್ನು ಮಲಗೋದು ಒಂದು ಜಾಗ ಚಾಪೆ ಇತ್ತು. ನಾನು ಇಲ್ಲಿ ರಿಸೆಪ್ಷನಿಸ್ಟು ಇರ್ತೀನಿ, ಮೇಲೆ ಅವನು ಇದ್ಕೊಳ್ಳಿ ಬಾ, ಅವನು
ನಿಂದೆ ಮಲ್ಕೊ ಅಂತಂದರು. ಇಲ್ಲೇನೋ ಅವನ ಜೊತೆಲಿ ಮಲಗಿದ್ದೀನಿ, ಇಲ್ಲಿ ಭಯ ಶುರು ನನಗೆ. ಮತ್ತು ಇವನೇ ಮಾಡ್ತಾನೋ ಅಂತ ಭಯ. 4:15 ನಿದ್ದೆ ಇಲ್ಲ ಸರ್. ಅವತ್ತು ಎದ್ಬಿಟ್ಟು ಎಸ್ಕೇಪ್ ನಾನು ಓಡಾಬಿಟ್ಟೆ. ಎದ್ಬಿಟ್ಟು ಅವನಿಗೂ ಹೇಳಿದೆ ಓಡಾಬಿಟ್ಟೆ. ಸೊ ಇದನ್ನು ನಾನು ಏನು ಮಾಡಿದೆ, ಯಾಕಯ್ಯ ಇದೇ ಡ್ರೆಸ್ಸು ಶರ್ಟ್ ಹಿಂಗಿದೆ ಇದನ್ನೇ ಹಾಕ್ಕೊಂಬಂದಿದ್ಯಾ ಅಂತ ಅಂದರು. ಇಲ್ಲ ಸರ್ ಹಿಂಗೆ ಆಗೋಯ್ತು ಸರ್ ಅಂದೆ. ಅದನ್ನು ಎಲ್ರಿಗೂ ಹೇಳ್ಬಿಟ್ಟೆ ರಾಮಲಕ್ಷ್ಮಣ್ ಸರ್, ಏಯ್ ಪಾಪ ಚಂದ್ರಿಗೆ ಹಿಂಗೆ ಆಯ್ತಂತೆ ಅಂತ. ಸೊ ಅದಾದಮೇಲೆ ನಮ್ಮ ಸುರೇಶ್ ಸರ್ ಏನು ಮಾಡಿದೆ, ಈ ಪಾಪ ಹುಡುಗ ಚೆನ್ನಾಗಿ ಕೆಲಸ ಮಾಡ್ತಾನೆ, ಕಷ್ಟಪಡ್ತಾನೆ ಅಂಥೇಳಿ ನಾರಾಯಣ್ ಸರ್ ಹತ್ರ ನಾರಾಯಣ್ ಸರ್ ಹತ್ರ ಮಾತಾಡಿ ಈ ತಿಂಗಳು ಪೇಮೆಂಟ್ ಕೊಡ್ತಾಯಿದ್ರಲ್ಲ ಒಂದು ದಿನ ಚಂದ್ರು ಎಲ್ರಿಗೂ ಪೇಮೆಂಟ್ ಎಲ್ಲರೂ ಕರೆಯೋರು. ನಾನು ಕರಿತಿಲ್ಲ, ನನಗೆ ಗೊತ್ತು. ಎಲ್ಲರೂ ಕರೆದು ಚೆಕ್ ಕೊಡ್ತಾರೋ ಕ್ಯಾಶ್ ಕೊಡೋರು ಎಲ್ಲ ಕೊಡ್ತಿದ್ರೆ ನನಗೆ ಫಿಕ್ಸ್ ನನಗೇನಿಲ್ಲ ಬಿಡೋದು ಅಂತ ಕೂತ್ಕೊಂಡಿರ್ತಿದ್ದೆ. ಒಂದ್ಸತಿ ನನ್ನ ಹೆಸ್ರಿಗೆ ಬಂತು ಚಂದ್ರು ಅಂತಂದರು. ನಿನ್ನ ಕರಿತಾವ್ರೆ ಅಂತಂದರು. ಸುರೇಶ್ ಸರ್ ಹೋದೆ. ಒಂದು ಇವತ್ತಿಗೂ ನಂಗೆ ಚೆನ್ನಾಗಿ ನೆನಪಿದೆ. ಒಂದು ವೈಟ್ ಕವರ್ ಒಳಗಡೆ ಹಾಕ್ಬಿಟ್ಟು ಭಾಗ್ಯವತಿ ಕಂಬೈನ್ಸ್ ಅಂತೆಲ್ಲ ಬರೆದುಬಿಟ್ಟು ಅದ್ರ ಮೇಲೆ ಕೊಟ್ಟರು. ತೆಗೆದ್ರೆ 100 ರೂಪಾಯಿ ನೋಟುಗಳಿತ್ತು. ಸಖತ್ ಖುಷಿ ಆಯ್ತು. ನಾನು 20,000 ಊರಲ್ಲಿ ತೋಟದ ಕೆಲಸ ಮಾಡ್ತಾ ಇದ್ದಾಗ ದುಡ್ಡು ಬರ್ತಾ ಇದ್ದಕ್ಕಿಂತ ಖುಷಿ ಫಸ್ಟ್ ಟೈಮ್ ನಾನು ಯಾವುದೇ ಇನ್ವೆಸ್ಟ್ಮೆಂಟ್ ಇಲ್ಲದೆ ಇಲ್ಲಿ ಬಂದು ದುಡ್ದಿದ್ದು 2,000 ಇವತ್ತು ನನ್ನ ಕಣ್ಣು ಮುಂದೆ ಚೆನ್ನಾಗಿ ನೆನಪಿದೆ. ಫಸ್ಟ್ ಖುಷಿಯಾಗ ಇನ್ನೇನೋ ಜೀವನದಲ್ಲಿ ಅಚೀವ್ ಮಾಡಿದೆ, ಇನ್ನು ಫಿಕ್ಸ್ ಅನ್ನೋ ಥರ ಫೀಲ್ ಆಗೋದೆ. ಸಿನಿಮಾಗಳಲ್ಲಿ ಕೆಲಸ ಮಾಡ್ತಾ 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 ಕತೆಗಳು ಮಾಡ್ಕೊತಿದ್ದೆ. ಕತೆ ಮಾಡ್ಕೊಂಡು ನಾನು ಬರ್ತಿದ್ದೀನಿ ಅಂತಂದರೆ ಜನ ನನ್ನಿಂದ ದೂರ ಓಡೋರು ಇಡೀ ಸೆಟ್ಟಲ್ಲಿ. ನನಗೆ ಈಗ ಸೀರಿಯಲ್ಲೇನೋ ಓಕೆ, ನಾನು ಸಿನಿಮಾ ಕಡೆ ಹೋಗಬೇಕು ಅಂತ ಒಂದಷ್ಟು ಪ್ರೀತಿ ಶುರುವಾಯಿತು. ಒಂದು ವಿಷಯದಲ್ಲಿ ನನಗೆ ನಾರಾಯಣ್ ಸರ್ ಹತ್ರ ಕೆಲಸದ ಸಿಕ್ಕದೆ ಹೋಗಿದ್ರೆ ನಾನು ಇವತ್ತು ಡೈರೆಕ್ಟರ್ ಆಗ್ತಿದ್ದೀನಿ. ಯಾಕೆ ಅಂದರೆ ಆ 5 ವರ್ಷ 100 ಸಿನಿಮಾ ಮಾಡೋಷ್ಟು ಎಕ್ಸ್ಪೀರಿಯನ್ಸ್ ಆಯಿತು. ನಾನೊಂದಷ್ಟು ಪ್ಯಾರಲಲ್ಲ ಒಂದಷ್ಟು ಕತೆಗಳು ಮಾಡಿಕೊಂಡು ಎಲ್ರಿಗೂ ಕತೆಗಳು ಹೇಳೋಕ್ಕೆ ಶುರು ಮಾಡಿಕೊಂಡೆ. ಅದಾದಮೇಲೆ ನಾರಾಯಣ್ ಸರ್ ಹತ್ರ ಹೋಗಿ ಒಂದು ಸಿನಿಮಾಗೆ ಸರ್ ನಿಮ್ಮ ಸಿನಿಮಾದಲ್ಲಿ ಕೆಲಸ ಮಾಡ್ತೀನಿ ಅಂದರೆ ಸಾರ್ ಪಾಪ ಅವ್ರ ಹತ್ರ ಬೇಜಾರು ಜನ ಇರ್ತಾರೆ. ಏನು ಕೆಲಸ ಚೆನ್ನಾಗಿಲ್ವ ನಿಮಗೆ ಅನ್ನೋಂದ್ರು. ಓ ಸಾರ್ ಯಾಕೋ ಸಿನಿಮಾದಲ್ಲಿ ಕೆಲಸ ಕೊಡೋಂಗಿಲ್ಲ. ಸಾರ್ಗೆ ಯಾರಿಗೂ ಹೇಳಿದೆ ನಾನು ಬಿಡೋದು ಅಂತ ಡಿಸೈಡ್ ಆಯಿತು. ಬಿಟ್ಟು ದಯಾಳ್ ಹತ್ರ ಹೋದೆ. ಅವ್ರದ್ದು ಸಕಾಸಕ್ಕಿ ಅಂತ ಒಂದು ಸಿನಿಮಾ ಸ್ಟಾರ್ಟ್ ಆಗ್ತಾಯಿತ್ತು ರಾಕ್ಲೈನ್ ಪ್ರೊಡಕ್ಷನ್ಸಲ್ಲಿ. ಅವರು ಒಪ್ಕೊಂಡ್ರು, ಕೆಲಸ ಕೊಟ್ಟರು. ಆಮೇಲೆ ಸಕಾಸಕ್ಕಿಯಿಂದ ಶುರುವಾಯಿತು. ಅದಾದಮೇಲೆ ತಮಿಳ್ ಡೈರೆಕ್ಟರ್ ಒಬ್ಬರು ಪರಿಚಯ ಆದರು, ಗಣೇಶ್ ರಾಜ ಅಂತ. ಸೊ ಅವ್ರ ಹತ್ರ 1-2 ಸಿನಿಮಾ ಮಾಡಿದೆ. ಸೊ ಹಾಗಾಗಿ ನನಗೆ ಏನೋ ಕಲಿಬೇಕು ಅನ್ನೋ ಆಸಕ್ತಿ ಮಾತ್ರ ಕಡಿಮೆ ಆಗಿರಲಿಲ್ಲ. ಜೊತೆಗೆ ಏನಾಯಿತು, ಅಷ್ಟರೊಳಗಡೆ ನನ್ನ ಅಕ್ಕ, ನನ್ನ ಅಕ್ಕನ ಮಗು ಮತ್ತು ನನ್ನ ತಮ್ಮ ಮೆಡಿಕಲ್ ಮಾಡ್ತಿದ್ರಲ್ಲ. ಸೊ ಬರ್ಡನ್ ನನ್ನ ಅನ್ಸೋಕ್ಕೆ ಶುರು ಆಯಿತು. ಹಾಸ್ಟೆಲ್ ಫೀಸ್ ಎಲ್ಲ ಬರ್ಡನ್ ಅನ್ನೋಕ್ಕೆ ಶುರು ಆಗಿತ್ತು. ಸೊ ನನಗೆ ಯಾವಾಗ 2,500 ಸಂಬಳ ಆಗ್ತಿದೆಯೋ ನಾನು ಇಮಿಡಿಯೇಟ್ ಏನು ಮಾಡಿದೆ, ಒಂದು 800 ರೂಪಾಯಿ ಕೊಟ್ಟು ಶಿವನಹಳ್ಳಿಲಿ ಒಂದು ಮನೆ ಮಾಡಿದೆ. ಸೊ ನಮ್ಮ ಅಪ್ಪನೂ ಒಂದು 5,000 ರೂಪಾಯಿ ಸಪೋರ್ಟ್ ಮಾಡಿದ್ರು ಅವಾಗ. ಸೊ ನನ್ನ ತಮ್ಮ, ನಮ್ಮ ಅಕ್ಕ, ನಮ್ಮ ಅಕ್ಕನ ಪಾಪು, ನಾನು ಇಷ್ಟು ಜನ ಶಿಫ್ಟ್ ಆದ್ವಿ. ಯಾವಾಗ ಈ ಜವಾಬ್ದಾರಿಗಳು ತಲೆ ಮೇಲೆ ಬಂತು ನನಗೆ ಸೆಂಟಿಮೆಂಟ್ಸ್ ಜಾಸ್ತಿ ಆಗ್ತಾ ಹೋಯಿತು, ಸಂಬಂಧಗಳು ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಯಿತು, ದುಡಿಲೇಬೇಕಾದ ಅನಿವಾರ್ಯತೆ ಬಂತು. ಆಗ ದುಡಿತಾ ಸಿನಿಮಾಗಳಲ್ಲಿ ಕೆಲಸ ಮಾಡ್ತಾ ಕತೆಗಳು ಮಾಡ್ಕೊತಿದ್ದೆ. ಕತೆ ಮಾಡ್ಕೊಂಡು ನಾನು ಬರ್ತಿದ್ದೀನಿ ಅಂತಂದರೆ ಜನ ನನ್ನಿಂದ ದೂರ ಓಡೋರು ಇಡೀ ಸೆಟ್ಟಲ್ಲಿ. ಚಂದ್ರು ಬರ್ತಾವನೆ ಅಂತಂದರೆ ಫಸ್ಟ್ ಅಲ್ಲಿಂದ ಎಸ್ಕೇಪ್ ಆಗೋರೆಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಎಲ್ಲ. ಬಂದರೆ ಹಿಡ್ಕೊಂಡು ಕೂತ್ಕೊಂಡು ಅವ್ನು ಕಾಸು ಕೊಟ್ಟು ತಿಂಡಿ ಕೊಟ್ಟು ಕತೆ ನಾನು ಕೇಳ್ಬೇಕು. 2 ಅವರ್ 3 ಅವರ್ ಕತೆ ಹೇಳ್ಬೇಕು. ಈ ಪ್ರಯತ್ನ ಮಾಡೋ ಟೈಮಲ್ಲೇ ನನಗೆ ದೇವರು ಕಳಿಸ್ಕೊಟ್ಟಂಥ ಒಬ್ಬ ಒಳ್ಳೆ ವ್ಯಕ್ತಿ ಯಾರು ಅಂತಂದ್ರೆ ಅಶೋಕ್ ಕುಮಾರ್ ಅಂತ. ಹೃದಯ ಐ ಮಿಸ್ ಯು ಅಂತ ಒಂದು ಸಿನಿಮಾಗೆ ನಾನು ಕೋ ಡೈರೆಕ್ಟ್ರಾಗಿ ಕೆಲಸ ಮಾಡ್ತಿದ್ದೆ. ಕೋ ಡೈರೆಕ್ಟ್ರಾಗಿ ಕೆಲಸ ಮಾಡಬೇಕಾದ್ರೆ ಅವತ್ತು ನನ್ನ ಕೆಲಸ ನೋಡಿ ಅವರೇ ಕಾಲ್ ಮಾಡಿ ಕರೆದು ಕತೆ ಕೇಳಿದ್ರು. ಅವತ್ತೊಂದು ಕತೆ ಹೇಳಿದೆ, ಸಖತ್ ಇಷ್ಟ ಆಯಿತು. ಸೊ ನನ್ನ ಹತ್ರ ಒಂದು ಸ್ವಲ್ಪ ದುಡ್ಡಿದೆ ಸರ್, ನಮ್ಮ ರಿಲೇಟಿವ್ಸ್ ಒಂದಷ್ಟು ದುಡ್ಡು ಆಗ್ತಾರೆ ಅಂತೇಳಿ ಕರ್ಕೊಂಡ್ಬಂದರು. ನಾನು ಅಷ್ಟಕ್ಕೆ ಮುಂಚೆ ಎಷ್ಟೋ ಜನ ಪ್ರೊಡ್ಯೂಸರ್ ಕತೆ ಹೇಳಿಬಿಟ್ಟು ಇದೆಲ್ಲ ಆಗೋ ಕತೆ ಎಲ್ಲ ಬಿಡ್ರಿ ಅಂದ್ಕೊಂಡು ಮಾಮೂಲಿ ಆದರೂ ಆಗಲ್ಲ ಅಂದ್ಬಿಟ್ಟು ನೆಗ್ಲೆಕ್ಟ್ ಮಾಡ್ತಿರ್ಲಿಲ್ಲ. ಪ್ರತಿ ಸಣ್ಣದನ್ನು ಸೀರಿಯಸ್ಸಾಗಿ ತೊಗೊಂಡು ಕೆಲಸ ಮಾಡ್ತಿದ್ದೆ. ಅವತ್ತು ಕೂಡ ಆಗಲ್ಲ ಅಂತ ಅನ್ಸಿದ್ರು ಅವ್ರು ಹೇಳಿದ ಕಡೆಲ್ಲ ಹೋದೆ. ಬಟ್ ಅದಾಯಿತು. ಅವ್ರು ಯಾಕಂದರೆ ಅವರು ಕೂಡ ಒಬ್ಬ ಫಾರ್ಮರು, ಇವರು ಸಿನಿಮಾ ಮಾಡ್ತಾರಲ್ಲ ಅಂತ ಅನ್ನಿಸ್ತಿತ್ತು. ಅದು ನಿಜ ಆಯಿತು, ಅವ್ರು ಸಿನಿಮಾ ಮಾಡಿದ್ರು. ಸೊ ಆದಮೇಲೆ ಶಿವಶಂಕರ್ ರೆಡ್ಡಿ ಅವ್ರು ಕರ್ಕೊಂಡ್ಬಂದರು. ಆಮೇಲೆ ಜೆ ಡಿ ಶಿವಶಂಕರ್ ರೆಡ್ಡಿ ಬಂದರು. 3 ಜನ ಸೇರಿದ್ರು. ತಾಜ್ ಮಹಲ್ ಮುಹೂರ್ತ ಆಯಿತು. ತಾಜ್ ಮಹಲ್ ಆದಮೇಲೆ ಅಲ್ಲಿಂದ ನಿಮಗೆ ಗೊತ್ತಿದ್ದ ವಿಷಯ, ತಾಜ್ ಮಹಲ್ ದೊಡ್ಡ ಹಿಟ್ ಆಯಿತು. ಖುಷಿಯಾಗಿದೆ ನಿನ್ನಿಂದಲೇ ನಾ ನೋಡದೆ ನಿನ್ನನು ಇರಲಾರೆನೆ. ಒಮ್ಮೆ ನಿನ್ನ ಕರೆ ನಾನು ತುಸು ನಾಚುವೆ, ರೆಪ್ಪೆಯ ಮುಚ್ಚದೆ
ಜೊತೆಯಲ್ಲೇ ನಾನು ಹಾಡಲೇ. ಸುಕುಮಾರಿ ಸುಕುಮಾರಿ ಹೃದಯನ ಕದ್ದ ಚೋರಿ, ಸುಕುಮಾರಿ ಸುಕುಮಾರಿ ಖುಷಿಯಾದ ನಿನ್ನ ಸೇರಿ. ಮೊದಲ ಜಳಕ ಅದನೇದರೆ ಪುಳಕ, ದಿನವಿಡೀ ಕಾದು ಕುಳಿತೆ ಎದುರಿಗೆ ಬಂದಳಾಕೆ. ಪರಿಚಯ ಆದ ಮೇಲೆ ಹೆಸರ ಹಿಡಿದು ಕರೆದೆ ರಾಧೆ 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 ರಾಧೆ. ಅವಳೋದ ಜಾಗವೆಲ್ಲ ಚಿಗುರಿ ಮೆಲ್ಲ ಮೆಲ್ಲ, ಕೋಗಿಲೆ ಗಾನವೆಲ್ಲ ಚುಮ್ಮುತ್ತಿದೆ ಮೆಲ್ಲ. ಅವಳೋದ ಜಾಗವೆಲ್ಲ ಚಿಗುರಿ ಮೆಲ್ಲ ಮೆಲ್ಲ, ಕೋಗಿಲೆ ಗಾನವೆಲ್ಲ ಚಿಮ್ಮುತ್ತಿದೆ. ರಾಧೆ 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 ರಾಧೆ. ನನ್ನ ಎದೆಯ ಗೋಡೆ ಮೇಲೆ ಚಂದ್ರು ನಿರ್ದೇಶನ ಮಾಡಿರುವ ಎಲ್ಲ ಚಿತ್ರಗಳು ಸೂಪರ್ ಡೂಪರ್ ಹಿಟ್ ಆಗಿವೆ. ಹಾಗೆಯೇ ಅವರ ಎಲ್ಲ ಮುಂದಿನ ಪ್ರಾಜೆಕ್ಟ್ಗಳು ಯಶಸ್ವಿಯಾಗಿ ಸಾಗಲಿ ಎಂಬುದು ನಮ್ಮೆಲ್ಲರ ಆಶಯ. ನನ್ನ ಎದೆಯ ಗೋಡೆ ಮೇಲೆ ನಿನಗಾಗಿ ಬರೆದ ಓಲೆ, ನೀ ಬಂದು ಓದುವ ಮುನ್ನ ಬಹುದೂರ ಸಾಗಿದೆ ನನ್ನೀ ಪಯಣ. ಬom bom bada dom bom bada dom, la 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 la.